ಅಧಿಕಾರಿಯಾಗಿ ಈ ಭಾಗದ ಜನ ನಿಮ್ಮನ್ನ ಒಂದು 6 ದಿನದಿಂದ ಮೆಚ್ಕೊಂಡಿದ್ದಾರೆ. ನೀವು 6 ದಿನದಿಂದ ಬಿಡುವಿಲ್ಲದೆ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಪರಿಸ್ಥಿತಿ ಹೆಂಗನ್ಸುತ್ತೆ ಸರ್ ನಿಮ್ಮ ಅನುಭವ? ಸರ್ ಏನಿಲ್ಲ, ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ಸರ್. ಗ್ರಾಮಸ್ಥರು ಸ್ಥಳೀಕರು ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದಿಂದ ಕೆಲಸ ಅನ್ನೋದಕ್ಕಿಂತ ಸ್ಥಳೀಕರು ಸರ್ಕಾರ ಎರಡೂ ಕೈ ಜೋಡಿಸಿದಾಗೆ ಮಾತ್ರ ಕೆಲಸ ಆಗ್ತದೆ. ಅದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಟ್ ಮೇಲಾಗಿ ಇನ್ಫ್ಲೋ ಜಾಸ್ತಿ ಇದೆ. ಇನ್ಫ್ಲೋ ಜಾಸ್ತಿ ಆದ ತಕ್ಷಣ ಆ ಜನರು ಸ್ಥಳೀಕರಾಗಿ ನಮ್ಗೆ ಗಂಟೆಗೂ ಮಾಹಿತಿ ಕೊಡ್ತಾರೆ. ಅದೇ ಥರಾಗಿ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಈ ರಿಸ್ಕ್ ಆಪರೇಷನ್ ಜೊತೆಗೆ ಅವರಿಗೆ ಒಳ್ಳೆ ರೀತಿಯ ಸೌಲಭ್ಯಗಳು ಕೊಡಲಿಕ್ಕೆ ನಮ್ಮ ಸರ್ಕಾರ ಮಟ್ಟದಿಂದ ತಾಲೂಕು ಆಡಳಿತದಿಂದ ಎಷ್ಟು ಇದು ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಈಗಲೂ ಗಂಜಿ ಕೇಂದ್ರ ಓಪನ್ ಇದೆ. ತಾವು ನೋಡಿದ ಪ್ರಕಾರ ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ನಡೀತಾ ಇದೆ ಸರ್. ಇದೇ ರೀತಿಯಾಗಿ ಮುಂದುವರೆದ್ರೆ ಮಳೆ ಇನ್ನೂ ಮೇಲಾಧಿಕಾರಿಗಳಿಗೆ ವಿಚಾರಿಸಿಕೊಂಡು ಎಷ್ಟು ದಿನ ಆಗುತ್ತೆ ನೋಡಿಕೊಂಡು ತಮಗೆ ಹೇಳ್ತೀವಿ ಸರ್. ಇಲ್ಲ, ಇವಾಗ ಸ್ಥಳೀಯರು ಹೇಳೋದು ಏನಂತಂತಂದರೆ ಎಲ್ಲ ಅಧಿಕಾರಿಗಳಿಗಿಂತನೂ ವಿಶೇಷವಾಗಿ ನೀವು ಅವ್ರ ಮಗನಾಗಿ ಕೆಲಸ ಮಾಡಿಕೊಟ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ನಾವು ಅವರ ದೃಷ್ಟಿಯಿಂದ, ನನ್ನ ಒಳ್ಳೆಯ ದೃಷ್ಟಿಯಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನದೇನೊಂದು ಮೋಟಿವೇಶನ್ ಅಂದರೆ ಸರ್ವೀಸಲ್ಲಿ ಏನು ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ವಿ, ಅದನ್ನು 100% ರೀಚ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನ್ನಿಂದ ಎಷ್ಟು ಆಗುತ್ತೆ ಕರ್ತೇವೆ. ಅದ್ರ ಜೊತೆಗೆ ನಾನು ಹ್ಯುಮ್ಯಾನಿಟಿನ ಕಂಟಿನ್ಯೂ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಪರ್ ನಾವು ಈಗೇನು ಆಗ್ತಾಯಿದೆ ಸರ್, ಈಗ ಇನ್ಫ್ಲೋ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಸೊ ನಿನ್ನೆ ಪರಿಸ್ಥಿತಿ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಸರ್. ಕಡಿಮೆ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಪ್ರಕೃತಿ ಮೇಲೆ ಡಿಪೆಂಡ್ ಆಗಂತ ಪ್ರಕೃತಿ ಯಾವ ಟೈಮಲ್ಲಿ ಮುನಿಸ್ಕೊಳ್ತದೆ ನಮಗೆ ಗೊತ್ತಾಗಲ್ಲ ಸರ್. ಎಷ್ಟು ಕುಟುಂಬಗಳಿದೆ ಸರ್? ಸರ್ ಇಲ್ಲಿ ಈಗ ನಮಗೆ ಒಂದು ಮೊನ್ನೆಯ ಹಿಂದೆ ನೋಡಿದರೆ ಈಗ 30 to 35 ಫ್ಯಾಮಿಲಿ ನಾವು ಇಲ್ಲಿ ಗಂಜಿ ಕೇಂದ್ರದಲ್ಲಿ ಇದ್ದರು. ಈಗ ಸ್ವಲ್ಪ ರೆಡ್ಯೂಸ್ ಆಗ್ತಾ ಇದೆ. ಅವ್ರವ್ರ ಮನೆ ಕ್ಲೀನ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಜನ ಇದ್ದಾರೆ. ಈ ವಾತಾವರಣ ನೋಡ್ಕೊಂಡು ಅವರು ನಾಳೆ ಹೋಗೋ ಸಂಭವ ಕಾಣ್ತಾ ಇದೆ ಸರ್. ಬಟ್ ವಾತಾವರಣ ಹಿಂಗೆ ಕಂಟಿನ್ಯೂ ಆದರೆ ಈ ಗಂಜಿ ಕೇಂದ್ರನೂ ಕಂಟಿನ್ಯೂ ಮಾಡೋಕ್ಕೆ ಮೇಲಾಧಿಕಾರಿಗಳಿಂದ ಆದೇಶ ಮುಖಾಂತರ ಮಾಡ್ತೀವಿ ಸರ್. ನಂದು ಜಮೀನಲ್ಲಿ ಮನೆಯಲ್ಲಿ ಪೂರ್ತಿ ನೀರಾಗಿ ತುಂಬ ನೀರು ಬಂದಿದೆ. ಆವಾಗಲೆಲ್ಲ ನಮ್ಮ ಪಂಚಾಯತಿ ಪ್ರೆಸಿಡೆಂಟ್ ಅವರು ಎಷ್ಟೋ ಸತಿ ನನಗೆ ಫೋನ್ ಮಾಡಿ ಕೇಳಿದೆ. ಅವ್ರಿಗೆ ನೈಟ್ಲೇ ಬಂದು ಏನೋ ಮಾಡಬೇಕಂದೆಲ್ಲ ಥರ ಮಾಡಿದೆ. ಆದ್ರೂ ಹೋಗೋಕ್ಕಾಗಿಲ್ಲ. ನಮ್ಮ ಮನೆ ಜಮೀನು, ನಮ್ಮ ಬಾಳೆ ತೋಟ, ಕೃಷಿ ಎಲ್ಲ ಹೋಯ್ತು. ಬ್ಯಾಂಕ್ ಶಾಲೆ ಎಲ್ಲ ಇಸ್ಕೊಂಡು ತುಂಬ ಬೇಜಾರಲ್ಲಿತ್ತು. ಆವಾಗ ನಮ್ಮ ಮನೆಯವರೆಲ್ಲ ಹೊರಗಡೆ ಬರಲ್ಲ, ಅಲ್ಲಿ ಇರ್ತೀನಿ, ಸತ್ತ ಹೋದ್ರೆ ಸಾಗಲಿ ನಿಂತ್ಕೊಂಡಿದ್ದ. ಆವಾಗ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಬಂದು ದೋಣಿ ಬಂದು ನಮ್ಮನ್ನೆಲ್ಲ ಅವರೆಲ್ಲ ಜೊತೆ ಒಂದು ಹಿಡಿದು ನಮ್ಮ ವಾಪಸ್ ಬಿಟ್ಟಿದ್ದು. ಇಲ್ಲಾದರೆ ನಮ್ಮ ಎಲ್ಲ ಹೋದ ಮೇಲೆ ನಮ್ಮ ಪ್ರಾಣ ಉಳಿಯೋದು ಒಂದು ನಮ್ಗೆ ಇದಿಲ್ಲ. ಪ್ರಾಣನೂ ಕೂಡಿ ಬೇಡ ಅಂತ ಮನೇಲಿ ನಿಂದಾಗ ಅವ್ರು ಬಂದು ಕೊಟ್ಟ ತೋಣಿ ತಂದು ಎಲ್ಲ ಹಾಕಿ ಬೇರೆ ಈ ಗಂಜಿ ಮನೆಗೆ ತಂದುಬಿಟ್ಟಿದೆ. ಈ ಭಾಗದಲ್ಲಿ ಒಂದು 4 ಗ್ರಾಮಕ್ಕೆ ಸಿಹಿ ನೀರು ನುಗ್ಗಿ ಮತ್ತು ಕೇರಳದ ಅತಿ ಹೆಚ್ಚು ಮಳೆಯಿಂದ